ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದು ಅಭಿಷೇಕ್ ಎಂ ಅವರು ಡೈರೆಕ್ಟ್ ಮಾಡಿ ದೀಕ್ಷಿತ್ ಶೆಟ್ಟಿ, ಬೃಂದಾ ಆಚಾರ್ಯ, ಶ್ರುತಿ ಹರಿಹರನ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಬಹಳ ಟೈಮ್ ನ ನಂತರ ಒಂದು ರಿಫ್ರೆಶಿಂಗ್ ಕಾನ್ಸೆಪ್ಟ್ ನ ಟ್ರೈಲರ್ ನ ನೋಡೋದಕ್ಕೆ ಸಿಕ್ತು. ಸೊ ಬನ್ನಿ ಹಾಗಿದ್ರೆ ಈ ಟ್ರೈಲರ್ ಅಲ್ಲಿ ಏನೆಲ್ಲ ಇಷ್ಟ ಆಯ್ತು, ಈ ಸಿನಿಮಾದಿಂದ ನಾವೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೋಬಹುದು ಎಲ್ಲವನ್ನ ಈ ಟ್ರೈಲರ್ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟ್ರೈಲರ್ ಅಲ್ಲಿ ನನ್ನ ಅಟೆನ್ಷನ್ ನ ಮೊದಲು ಪಡ್ಕೊಂಡಿದ್ದು ಇಲ್ಲಿನ ಪ್ರೆಸೆಂಟೇಷನ್, ಆ ಎಡಿಟಿಂಗ್ ಪ್ಯಾಟರ್ನ್, ಆ ಮಾಂಟೇಜ್ ಶಾರ್ಟ್ಸ್ ಗಳಲ್ಲಿ ಏನೋ ಹೊಸತನದ ಸುಳಿವು ಖಂಡಿತ ಸಿಕ್ತು. ಒಂದು ಯುನೀಕ್ ಫ್ಲೇವರ್ ನ ನಾನಿಲ್ಲಿ ನೋಡಿದೆ ಅಂಡ್ ಹೋಪ್ಫುಲಿ ಆ ಒಂದು ಎಲಿಮೆಂಟ್ ಥಿಯೇಟರ್ ನಲ್ಲಿ ಇನ್ನಷ್ಟು ಮಜಾ ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾದಿಂದ ಸಿನಿಮಾಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಕಳೆದ ವಾರವಷ್ಟೇ ನೋಡಿದಂತಹ ದಿ ಗರ್ಲ್ ಫ್ರೆಂಡ್ ನಲ್ಲಿ ಬ್ರಿಲಿಯಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ಅಂಡ್ ಇಲ್ಲೂ ಕೂಡ ಅವರ ಪ್ರೆಸೆನ್ಸ್, ಪರ್ಫಾರ್ಮೆನ್ಸ್ ಎಲ್ಲವೂ ಇಂಪ್ರೆಸಿವ್ ಆಗಿದೆ. ಈ ತರದ ವಿಭಿನ್ನವಾದ ಪಾತ್ರಗಳನ್ನ ಡಿಸೈನ್ ಮಾಡ್ತಿಗ್ಲೇನೆ ಒಬ್ಬ ಕಲಾವಿದನ ಟ್ರೂ ಪೊಟೆನ್ಶಿಯಲ್ ಗೊತ್ತಾಗೋದು. ಅಂಡ್ ದೀಕ್ಷಿತ್ ಅವರು ತಮ್ಮನ್ನ ತಾವು ಬೇರೆ ಬೇರೆ ತರದ ಪಾತ್ರಗಳಲ್ಲಿ ಪ್ರೂವ್ ಮಾಡ್ಕೊಂಡು ಬಂದಿರೋರು. ಸೊ ಇಲ್ಲಿ ಹೇಗಿರುತ್ತೆ, ಏನೆಲ್ಲ ಕಮಾಲನ್ನ ಮಾಡ್ತೇನೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಇಲ್ಲಿ ಇವರು ಟ್ರೈ ಮಾಡಿರುವಂತಹ ಕಾಮಿಡಿ ಕರೆಕ್ಟ್ ಆಗಿ ಲ್ಯಾಂಡ್ ಆಗಿದೆ. ಸ್ಟ್ರಾಂಗ್ ಹ್ಯೂಮರ್ ಅನ್ನ ಈ ಸಿನಿಮಾ ಹೊಂದಿರುತ್ತೆ ಅನ್ನೋಂತಹ ಕ್ಲೂ ಇಲ್ಲಿ ಕೊಟ್ಟಿದ್ದಾರೆ. ಮೊದಲೇ ಹೇಳಿದಾಗೆ ಇಲ್ಲಿನ ಪ್ರೆಸೆಂಟೇಷನ್ ಯುನೀಕ್ ಆಗಿದೆ ಅಂಡ್ ಅದು ಆತರ ಅನ್ಸಿದಕ್ಕೆ ಕಾರಣ ಇಲ್ಲಿ ಎಲ್ಲಾ ಎಲಿಮೆಂಟ್ಸ್ ನ ಪ್ಯಾಕ್ ಮಾಡಿರುವಂತಹ ರೀತಿ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಪಾಲಿಟಿಕ್ಸ್ ಇದೆ ಅಂಡ್ ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಕೂಡ ಇದೆ. ಸೊ ಈ ಎಲ್ಲವನ್ನ ಪ್ರಾಪರ್ ಪ್ಯಾಕೇಜ್ ಆಗಿ ರೀಸೆಂಟ್ ಟೈಮ್ ನಲ್ಲಿ ಎಲ್ಲೂ ಕಂಡಿಲ್ಲ. ಕೆಲವು ಪ್ರಯತ್ನಗಳು ಅಲ್ಲಿ ಇಲ್ಲಿ ಆಗಿದೆ, ಆದ್ರೆ ಅದು ಇಂಪ್ಯಾಕ್ಟ್ಫುಲ್ ಆಗಿರ್ಲಿಲ್ಲ. ಆರ್ಟ್ ಡೈರೆಕ್ಟರ್ ರಘು ಮೈಸೂರ್ ಅವರಿಗೆ ಒಂದು ಅಪ್ರಿಸಿಯೇಷನ್ ಹೋಗ್ಲೇಬೇಕು. ಸಣ್ಣ ಸಣ್ಣ ಡೀಟೇಲ್ಸ್ ಅನ್ನ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಅಂಡ್ ಅದನ್ನ ಅಭಿಷೇಕ್ ಕಾಸರಗೋಡು ಅವರು ಚೆನ್ನಾಗಿ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ. ಟೀಮ್ ಮೆಂಬರ್ಸ್ಗೆ ಪ್ರಾಣಿಗಳ ಮಾಸ್ಕ್ ಅನ್ನ ಹಾಕ್ಸಿರೋದು, ಸ್ಯಾಮ್ಸಂಗ್ ನೋಟ್ 8 ನ ರೆಫರೆನ್ಸ್ ಇವೆಲ್ಲವೂ ಟ್ರೈಲರ್ ನ ಸ್ಟ್ಯಾಂಡ್ ಔಟ್ ಆಗೋ ಹಾಗೆ ಖಂಡಿತ ಮಾಡಿದೆ. ಇಂಥ ಫನ್ನಿ ರೆಫರೆನ್ಸ್ ಗಳನ್ನ ಇನ್ನಷ್ಟು ಪ್ಲೇಸ್ ಮಾಡಿರ್ತಾರೆ ಅನ್ನುವಂತಹ ನಿರೀಕ್ಷೆ ಹುಟ್ಕೊಂಡಿದೆ ಕೂಡ. ಟ್ರೈಲರ್ ನ ರೆಗ್ಯುಲರ್ ಬೇಸಿಸ್ ಮೇಲೆ ರಿವ್ಯೂ ಮಾಡುವಂತಹ ನಮ್ಗೆ ರೀಸೆಂಟ್ ಟೈಮ್ಸ್ ನಲ್ಲಿ ಸಾಕಷ್ಟು ಒಳ್ಳೆ ಟ್ರೈಲರ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಡೆಫಿನೆಟ್ಲಿ ಹ್ಯಾಸ್ ಎ ಲಿಟಲ್ ಎಕ್ಸ್ಟ್ರಾ ಅಂತ ಹೇಳ್ತೀನಿ. ಜೂಡಾ ಸ್ಯಾಂಡಿ ಅವರ ಟ್ರೈಲರ್ ಸ್ಕೋರು ಕ್ಯಾಚಿ ಆಗಿತ್ತು. ಟ್ರೈಲರ್ ನ ಎಲಿವೇಟ್ ಮಾಡೋದ್ರಲ್ಲಿ ತನ್ನ ಪಾತ್ರವನ್ನ ಕರೆಕ್ಟ್ ಆಗಿ ನಿಭಾಯಿಸಿದೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ಟ್ರೈಲರ್. ಸಿನಿಮಾದ ಪ್ರಪಂಚಕ್ಕೆ, ಪಾತ್ರಗಳಿಗೆ ನಮ್ಮನ್ನ ಪರಿಚಯಿಸ್ತಾ ಆಸ್ ಎ ಫಿಲಂ ನಾವು ಸ್ಟ್ಯಾಂಡ್ ಔಟ್ ಆಗ್ತೀವಿ ಅನ್ನೋ ಭರವಸೆಯನ್ನ ಈ ಟ್ರೈಲರ್ ನಿಂದ ಚಿತ್ರತಂಡ ಪ್ರಾಮಿಸ್ ಮಾಡಿದೆ. ಅಂಡ್ ಸಿನಿಮಾ ಹೇಗ್ ಮೂಡ್ ಬಂದಿರುತ್ತೆ, ಎಷ್ಟು ಕಮಾಲ್ ಮಾಡುತ್ತೆ ಅನ್ನೋದನ್ನ 21 ನವೆಂಬರ್ಗೆ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವೇನಾದ್ರೂ ಟ್ರೈಲರ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.